ಇನ್ನು ಧ್ರುವ ಸರ್ಜಾ ಅವರ ಸ್ಥಿತಿ ನಿಜಕ್ಕೂ ಏನಾಗಿದೆ ಅನ್ನೋದನ್ನ ನೋಡೋಣ ಬನ್ನಿ. ಸ್ಥಿತಿ ಗಂಭೀರ ಅಂತ ಹೇಳಲಾಗ್ತದೆ. ಸದ್ಯ ಅವ್ರ ಪತ್ನಿ ಸಹ ಕಣ್ಣೀರು ಹೋಗ್ತಿರೋಂಥದ್ದು. ಹಾಗಾದ್ರೆ ಏನಾಗಿದೆಯಪ್ಪ ಅಂತ ನೋಡೋದು ಬಂದರೆ, ಈಗ KD ಸಿನಿಮಾ ಭರ್ಜರಿ ಹಿಟ್ಟನ್ನು ಪಡೆದುಕೊಂಡಿದೆ. ಸೂಪರಾಗಿ ಕೂಡ ಹೋಗ್ತದೆ. ಒಳ್ಳೆ ಕಲೆಕ್ಷನ್ ಕೂಡ ಈಗ ತೆಗೆದುಕೊಳ್ತದೆ. ದಿನಕ್ಕೆ ಈಗ ಕಲೆಕ್ಷನ್ ರೇಟ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಸದ್ಯಕ್ಕೆ 25 ಕೋಟಿ ಕಲೆಕ್ಷನ್ ಮಾಡಿದೆ. 100 ಕೋಟಿ ಬಜೆಟ್ನ ಈ ಸಿನಿಮಾ ಅಂತ ಹೇಳ್ಬೋದು. ಇನ್ನು OTT ರೈಟ್ಸ್ ಯಾರಿಗೂ ಸಹ ಕೊಟ್ಟಿಲ್ಲ ಅಂತಲೂ ಕೂಡ ಹೇಳ್ಬೋದು. ಇನ್ನು ಇದೇ ಸಂದರ್ಭದಲ್ಲಿ ಸಿನಿಮಾಗೋಸ್ಕರ 1 ತಿಂಗಳು ಸತತವಾಗಿ ಪ್ರಮೋಷನ್ಗೆ ಅಂತ ಧ್ರುವ ಸರ್ಜಾ ಅವರು ತಿರುಗಾಡಿದ್ದು ನಿಮಗೆಲ್ಲ ಗೊತ್ತಿರೋಂಥದ್ದೇ. ಹೀಗಾಗಿ ಅನಾರೋಗ್ಯ ಈಡಾಗಿದ್ದಾರೆ. ಸದ್ಯ ಮೊನ್ನೆ ಪ್ರಮೋಷನ್ ವೇಳೆಯಲ್ಲಿ ಥಿಯೇಟರ್ ವಿಸಿಟ್ನ ಸಂದರ್ಭದಲ್ಲಿ ಕುಸಿದು ಬಿದ್ದಿದ್ದಾರೆ ಅಂತ ಹೇಳ್ಬೋದು. ತಕ್ಷಣ ಅವ್ರನ್ನ ಆಸ್ಪತ್ರೆಗೆ ಕರೆದುಕೊಂಡೋಗಿ ICU ಚಿಕಿತ್ಸೆಯನ್ನು ಕೂಡ ಕೊಡುತ್ತಿದ್ದಾರೆ. ಸದ್ಯ ಅವರಿಗೆ ತೀವ್ರವಾದ ಜ್ವರ ಕಾಣಿಸಿಕೊಂಡಿದೆ. ಅಷ್ಟೇ ಅಲ್ಲದೆ ಅವರು ಕಂಪ್ಲೀಟಾಗಿ ಸುಸ್ತಾಗಿದ್ದರಿಂದ ಈ ರೀತಿ ಆಗಿದೆ. ಮತ್ತು ಸತತ 1 ತಿಂಗಳು ಸರಿಯಾದ ಸಂದರ್ಭಕ್ಕೆ ಊಟ ತಿಂಡಿ ಏನೂ ಸಹ ಅವರು ಮಾಡಿಲ್ಲ. ಆ ಕಾರಣಕ್ಕಾಗಿ ಈ ರೀತಿ ಆಗಿದೆ ಅಂತ ಸಹ ಈಗ ವೈದ್ಯರು ಸ್ಪಷ್ಟಪಡಿಸಿರುವಂಥದ್ದು. ಸದ್ಯ ವಿಚಾರ ತಿಳಿದಂಥ ಪತ್ನಿ ಸಡನ್ನಾಗಿ ಗಾಬರಿಯಾಗಿ ಕಣ್ಣೀರು ಕೂಡ ಹಾಕಿದ್ದಾರೆ. ಸದ್ಯ ಈಗ ಪತ್ನಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಯನ್ನು ಕೊಡಿಸ್ತಾ ನೋಡ್ಕೊಳ್ತಿದ್ದಾರೆ ಅಂತ ಸಹ ಹೇಳ್ಬೋದು. ಈಗ ಅವರು ಹೆಚ್ಚಿನ ಚಿಕಿತ್ಸೆಯನ್ನು ಪಡೀತಿದ್ದಾರೆ. ಸದ್ಯ ICUನಲ್ಲಿ ಈಗ ದಾಖಲಾಗಿದ್ದಾರೆ ಅಂತ ಸಹ